ನೀವು ಹೊಲಕ್ಕೆ ಯೂರಿಯಾ ಹಾಕ್ತಿದ್ದೀರಾ? ಹಾಗಿದ್ರೆ ನೀವು ಹಾಕೋ ಗೊಬ್ಬರದಲ್ಲಿ ಅರ್ಧದಷ್ಟು ಗಾಳಿಯಲ್ಲೇ ಸೇರಿ ಹೋಗ್ತಿದೆ, ಇನ್ನರ್ಧ ನೀರಿನಲ್ಲಿ ಕರಗಿ ಪೋಲಾಗ್ತಿದೆ. ನಿಮ್ಮ ದುಡ್ಡು ವೇಸ್ಟ್ ಆಗಬಾರ್ದು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಾವು ಯೂರಿಯಾ ಹಾಕಿದ ತಕ್ಷಣ ಅದು ಎರಡು ರೀತಿಯಲ್ಲಿ ವ್ಯರ್ಥವಾಗುತ್ತೆ. ಒಂದು ವೊಲಟೈಲೈಸೇಷನ್ ಅಂದ್ರೆ ಬಿಸಿಲಿಗೆ ಬೇಗನೆ ಯೂರಿಯಾ ಆವಿಯಾಗಿ ಗಾಳಿಯಲ್ಲಿ ಸೇರಿ ಹೋಗೋದು. ಎರಡು ಲೀಚಿಂಗ್ ಅಂದ್ರೆ ಜಾಸ್ತಿ ನೀರು ಇರೋದ್ರಿಂದ ಗೊಬ್ಬರ ಕರಗಿ ಬೇರುಗಳಿಗೆ ಸಿಗದಷ್ಟು ಆಳಕ್ಕೆ ಇಳಿದು ಹೋಗೋದು. ಮತ್ತೇನ್ ಮಾಡಬೇಕು? ಈ ಮೂರು ಸೂತ್ರಗಳನ್ನು ಪಾಲಿಸಿ. ಸರಿಯಾದ ಸಮಯ: ಯೂರಿಯಾವನ್ನು ಯಾವತ್ತೂ ಮಧ್ಯಾಹ್ನದ ಬಿಸಿಲಿನಲ್ಲಿ ಹಾಕಬೇಡಿ, ಬೆಳಗ್ಗೆ ಅಥವಾ ಸಾಯಂಕಾಲ ತಂಪು ಇರುವಾಗಲೇ ಹಾಕಿ. ನೀರಿನ ನಿರ್ವಹಣೆ: ಹೊಲದಲ್ಲಿ ನೀರು ನಿಂತಿರುವಾಗ ಯೂರಿಯಾ ಹಾಕಬೇಡಿ, ನೀರನ್ನೆಲ್ಲ ತೆಗೆದು ಕೆಸರು ಹದ ಇರುವಾಗ ಮಾತ್ರ ಹಾಕಿ. ಹಾಕಿದ 2 ದಿನಗಳವರೆಗೆ ನೀರು ಹರಿಸಬೇಡಿ. ಬೇವು ಲೇಪಿತ ಯೂರಿಯಾ: ಯಾವಾಗಲೂ ನೀಮ್ ಕೋಟೆಡ್ ಯೂರಿಯಾನೇ ಬಳಸಿ. ಇದು ಮೆಲ್ಲಗೆ ಕರಗೋದ್ರಿಂದ ಗಿಡಕ್ಕೆ ಅತಿ ಹೆಚ್ಚು ದಿನಗಳ ಕಾಲ ಗೊಬ್ಬರ ಸಿಗುತ್ತೆ. ನೆನ್ಪಿಡಿ, ಸರಿಯಾದ ಪದ್ಧತಿ ಪಾಲಿಸಿದರೆ ಮಾತ್ರ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡೆಯಲು ಸಾಧ್ಯ. ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕೃಷಿ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.